ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಶ್ರೀ ಹರೀಶ್ ಗೌಡ ಅವರ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ಯತೀಂದ್ರ ಅವರ ಇನ್ನೊಬ್ಬರು ಮೇಲ್ಮನೆ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ ವಿಧಾನಸಭೆಯ ಸದಸ್ಯರಾದಂಥ ಅನಿಲ್ ಚಿಕ್ಕಮಾದು ಅವರ ಸಿದ್ದರಾಮೇಶ್ವರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಎಸ್ ಜಿ ಸಿದ್ದರಾಮಯ್ಯ ಅವರ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ರಾಮಪ್ಪ ಅವರ ಶಾಸಕರಾದಂಥ ಅನಿಲ್ ಚಿಕ್ಕಮಾದು ಅವರ ಇನ್ನೆಲ್ಲ ಹೊರಟೋದ್ರ ಅಡ್ವೊಕೇಟ್ ಶಂಕರಪ್ಪ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀ ಮಂಜುನಾಥ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಬೋವಿ ಸಮಾಜದ ಮುಖಂಡರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬೋವಿ ಸಮಾಜದ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಇತರ ಎಲ್ಲ ಪೂಜ್ಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾ ಆಡಳಿತ, ಮೈಸೂರು ನಗರ ಪಾಲಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ಬೋವಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಜಯಂತ್ಯೋತ್ಸವವನ್ನು ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ, ಜೊತೆಗೆ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾಡಿನ ಜನತೆಗೆ ಮತ್ತು ವಿಶೇಷವಾಗಿ ಬೋವಿ ಜನಾಂಗದವರಿಗೆ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನು ಎಸ್ ಜಿ ಸಿದ್ದರಾಮಯ್ಯನವರಿಗೆ ಸಾಹಿತಿಗಳು ಮತ್ತು ವಿಚಾರವಂತರು ಅವರಿಗೆ ಈ ವರ್ಷದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು
ಅವರಿಗೆ ಆಯುಸ್ಸು ಆರೋಗ್ಯ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಾನು ಯಾರಿಗೂ ಸಂಪತ್ತು ಸಿಗಲಿ ಅಂತ ಭಾಷಣ ಮಾಡಲ್ಲ. ಅವರು ಪ್ರೊಫೆಸರ್ ಆಗಿದ್ದವರು, ಅದರಿಂದ ಬದುಕಲಿಕ್ಕೆ ಸಾಕಷ್ಟು ಸಂಪಾದನೆ ಇದೆ. ಹಾಗಾಗಿ ಆಯುಸ್ಸು ಆರೋಗ್ಯ ಜೊತೆಗೆ ಸಂಪತ್ತು ಸಿಗಲಿ ಅಂತೇಳಿ ಯಾರಿಗೂ ಹೇಳಲ್ಲ. ನಾನು ಬರೀ ಆಯುಸ್ಸು ಆರೋಗ್ಯ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತೀನಿ. ಅದರಿಂದ ಇವ್ರಿಗೂ ಕೂಡ ಆಯುಸ್ಸು ಆರೋಗ್ಯ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ, ಇನ್ನೂ ಪ್ರಶಸ್ತಿಗಳು ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಸರ್ಕಾರದ ವತಿಯಿಂದ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ತಂಗಡಗಿಯವರು, ಸಿದ್ದರಾಮಯ್ಯನವರು ಪ್ರಶಸ್ತಿ ಪುರಸ್ಕೃತರು, ಆಮೇಲೆ ಸ್ವಾಮೀಜಿಯವರು, ಸಿದ್ದರಾಮೇಶ್ವರ ಜಯಂತಿಯ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಕೆಲಸ ಕಡಿಮೆ ಆಯಿತು. ಅದು ಕೆಲಸ ಮಾಡಿಕೊಡೋದು ಈ ಸಭೆ ಅಲ್ಲ. ಡಿಮ್ಯಾಂಡ್ಸು ಇನ್ನೊಂದು ಇದ್ದೇ ಇರ್ತವೆ. ಯಾವಾಗಲೂ ಡಿಮ್ಯಾಂಡ್ಸು ಎಲ್ಲಿವರೆಗೆ ಸಮಾಜ ಆಗೋದಿಲ್ಲ ಅಲ್ಲಿವರೆಗೂ ಡಿಮ್ಯಾಂಡ್ಸ್ ಇದ್ದೇ ಇರ್ತವೆ. ಬಸವಣ್ಣ, ಸಿದ್ದರಾಮೇಶ್ವರರು ಇವರೆಲ್ಲ ಹೇಳಿದ್ದು ಸಮಾಜ ಆಗಬೇಕು ಅಂತ. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ ಆಗಬೇಕು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು. ಈ ನಾಡಿನ ಸಂಪತ್ತು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು, ಮತ್ತು ಅಧಿಕಾರ ಹಂಚಿಕೆ ಆಗಬೇಕು. ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ನಾವು ಇದಕ್ಕೆ ಬದ್ಧತೆಯಿಂದ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ವರಿಗೂ ಸಮಬಾಳು ಸಮಪಾಲು, ಸರ್ವರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂತಕ್ಕಂಥದ್ದೇ ನಮ್ಮ 31ರಲ್ಲಿ ನಿಂತೋಯ್ತು. ಯಾಕಂದರೆ ಆಮೇಲೆ ವರ್ಲ್ಡ್ ಬ್ಯಾಂಕ್ 41ರಲ್ಲಿ ಜಾತಿ ಸಮೀಕ್ಷೆ ಆಗಬೇಕಾಗಿತ್ತು. 41, 42ರಲ್ಲಿ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ವಾರ್ ನಡೀತಾ ಇತ್ತು. ಅದರಿಂದ ನಿಲ್ಲಿಸ್ಬಿಟ್ರು. ಅಲ್ಲಿಂದ ಈಚೆಗೆ ಸ್ವತಂತ್ರ ಭಾರತದಲ್ಲೂ ಕೂಡ ಆಗಲಿಲ್ಲ. ಈಗ ಜಾತಿ ಸಮೀಕ್ಷೆ ನಡೀತಾ ಇದೆ. ಜಾತಿ ಸಮೀಕ್ಷೆ ರಿಪೋರ್ಟ್ ಬರಲಿ, ಅದರಲ್ಲಿ ಕೂತ್ಕೊಂಡು ಒಂದು ಸಾರಿ ಚರ್ಚೆ ಮಾಡೋಣ. ಆಮೇಲೆ ಆಯ್ತು, ಮಾಡಲೇಬೇಕಲ್ಲ. ಸಿ, ವಿ ಆರ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್. ವಿ ಆರ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್. ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು.
ಕರಾರುವಾಕಾಗಿ 100ಕ್ಕೆ 100 ಮಾಡೋಕ್ಕಾಗದೇ ಇರಬಹುದು. 99.9% ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಬೇಡಿಕೆಗಳಿದ್ದಾವಲ್ಲ, ಅವೆಲ್ಲ ಮಾಡೋಣ, ಅವೆಲ್ಲ ಮಾಡ್ಕೊಳ್ಳೋಣ. ಇವೆಲ್ಲ ನೀವು ಏನಾದ್ರು ಜಾಗ ಕೊಡಬೇಕು, ಇದು ಕೊಡಬೇಕು, ಸಮುದಾಯ ಭವನಕ್ಕೆ ದುಡ್ಡು ಕೊಡಬೇಕು, ಅವೆಲ್ಲ ಮಾಡ್ಕೊಳ್ಳೋಣ. ಅವೆಲ್ಲ ನೋಡೋಣ. ಈಗ ಕುಲಪತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ನೀವು. ಹಿಂದೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಮಾಡಬೇಕು ಅಂತ ಹೇಳಿದ್ರಿ, ಮಾಡಿಕೊಡ್ಲಿಲ್ವಾ? ಮಾಡಿದ್ದೀರಿ. ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಹೇಳಿದ್ರಿ, ಮಾಡಿಲ್ವಾ? ದುಡ್ಡು ಕೊಡೋಣಪ್ಪ. ನೀನು ರಾಮಪ್ಪ ಮೊದಲು ಇರೋ ದುಡ್ಡು ಖರ್ಚು ಮಾಡು. ಈಗ ಈ ವರ್ಷ 75 ಕೋಟಿ ಕೊಟ್ಟದಲ್ಲ, ಅದೆಲ್ಲ ಖರ್ಚು ಮಾಡು. ಇನ್ನೂ ಬೇಕಾದ್ರೆ ಕೊಡೋಣ. ಕೂದು MLC ನಾನು ಈಗ ನಾನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಬೇಕು. ನಿಮ್ಮ ಬೇಡಿಕೆಯನ್ನು ಕೂಡ ಚರ್ಚೆ ಮಾಡ್ತೀನಿ ಅವ್ರ ಜೊತೆ. ಏನೇನು ಬೇಡಿಕೆಗಳು ಇಟ್ಟಿದ್ದಾವೆ, ನೀವೇನೇನು ಇಟ್ಟಿದ್ದೀರಿ, ಎಲ್ಲ ಬೇಡಿಕೆಗಳ ಬಗ್ಗೆನೂ ಕೂಡ ನಮ್ಮ ಸರ್ಕಾರ ಪರಿಶೀಲನೆ ಮಾಡ್ತದೆ. ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲನೂ ಕೂಡ ಮಾಡಿಕೊಡ್ತೇವೆ. ಗೊತ್ತಾಯ್ತಾ? ಅದರಿಂದ 7 ಕೋಟಿ ಜನರಿಗೂ ನ್ಯಾಯ ಸಿಗಬೇಕು. 7 ಕೋಟಿ ಜನರಿಗೂ ನ್ಯಾಯ ಸಿಗಬೇಕು. ಯಾರೂ ಕೂಡ ಅವಕಾಶಗಳಿಂದ ವಂಚಿತರಾಗಬಾರದು. ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಗೊತ್ತಾ? ಯಾಕೆ ಅಸಮಾನತೆ ನಿರ್ಮಾಣ ಆಯಿತು? ಯಾಕಂತಂದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಲಿಲ್ಲ, ಹಾಗಾಗಿ ಅಸಮಾನತೆ ನಿರ್ಮಾಣ ಆಗೋಯ್ತು. ಕೆಲವರಿಗೆ ಮಾತ್ರ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಸಿಕ್ಕಿತ್ತು, ಶೂದ್ರ ವರ್ಗದ ಜನರಿಗೆ ಸಿಕ್ಕಲೇ ಇಲ್ಲ. ಅವರೆಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದು ಬಿಟ್ರು, ಅವಕಾಶಗಳಿಂದ ವಂಚಿತರಾದರು, ಅವರೆಲ್ಲ ಶೋಷಣೆಗೆ ಒಳಪಟ್ಟರು. ಸೊ ಇದು ಅನಗತ್ಯ, ಇದು ಆದದ್ದು. ಅದರಿಂದ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಮನುವಾದ ಇದೆಯಲ್ಲ, ಮನುಶಾಸ್ತ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಸುಟ್ಟಾಕಿದ್ರು? ಅಸಮಾನತೆ ಹೋಗ್ಬೇಕು ಅನ್ನೋ ಕಾರಣ ಪ್ರಯತ್ನ ಪಟ್ಟರು ಹಿಂದೂ ಧರ್ಮದ ಸುಧಾರಣೆ ಮಾಡಲಿಕ್ಕೆ. ಆಗ್ಲಿಲ್ವಲ್ಲ, ಮನುಶಾಸ್ತ್ರನೇ ಸುಟ್ಟಾಕ್ಬಿಟ್ರು. ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಏನಿತ್ತು? ಮನುಶಾಸ್ತ್ರ. ಅದೇ ನಮಗೆ ಸಾಮಾಜಿಕ ದಾರಿ ದೀಪ ಆಗಿತ್ತು. ನಮಗೆ ಅದು ಸಂವಿಧಾನ ಆದಮೇಲೆ ನಮಗೆ ಸಂವಿಧಾನದ ರೀತಿಯ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಜಾರಿ ಮಾಡ್ತಕ್ಕಂಥ ಕರ್ತವ್ಯ ನಮ್ಮ ಮೇಲೆ ಬಂತು. ನಾವು ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಸಂವಿಧಾನ ಏನು ಹೇಳ್ತದೆ ಅದನ್ನೆಲ್ಲನೂ ಕೂಡ ಮಾಡ್ತೀವಿ. ಸಂವಿಧಾನ ಏನು ಹೇಳ್ತದೆ ಏನ್ರಿ ಶಂಕರಪ್ಪ? ಸಂವಿಧಾನ ಏನು ಹೇಳ್ತದೆ ಅದರಂತೆ ಮಾಡ್ತಕ್ಕಂಥದ್ದು. ಈ ಗ್ಯಾರಂಟಿ ಯೋಜನೆಗಳು ಕೂಡ ಸಂವಿಧಾನದ ರೀತಿಯೇ ಮಾಡ್ತಕ್ಕಂಥದ್ದು. ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೇವ್ರೆ ಜಾತಿ ಹೋಗ್ತದ? ಯಾಕಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದು ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ. ಅದಕ್ಕೆ ಬಸವಾದಿ ಶರಣರು 800 ವರ್ಷಗಳ ಮೇಲೆ ಪ್ರಯತ್ನ ಮಾಡಿದ್ರು ಕೂಡ, ಆಗಲೇ ಪ್ರಯತ್ನ ಮಾಡಿದ್ರು ಕೂಡ ಹೋಗಿಲ್ಲ. ಯಾವ ಧರ್ಮ, ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಮುಸಲ್ಮಾನ್ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ದ್ವೇಷ ಮಾಡಿ ಅಂತ ಹೇಳ್ತದ? ಪರಸ್ಪರ ಪ್ರೀತಿ ಮಾಡಿ. ಅದಕ್ಕೆ
ನಮ್ಮ ಸಂವಿಧಾನದ ಮೂಲ ತತ್ವಗಳೇನಪ್ಪ ಅಂತಂದರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಮೂಲ ತತ್ವಗಳು. ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಎಲ್ಲ ಜಾತಿಗಳನ್ನು ಪ್ರೀತಿಸೋಣ, ಅವರು ಪ್ರೀತಿಸೋ ರೀತಿ ಮಾಡೋಣ. ನಾವು ಎಲ್ಲ ಜಾತಿಗಳನ್ನು ಪ್ರೀತಿಸೋಣ, ಎಲ್ಲ ಧರ್ಮಗಳನ್ನು ಪ್ರೀತಿಸೋಣ. ಅದಕ್ಕೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಸಂವಿಧಾನದಲ್ಲಿ ಅಂತಂದರೆ, ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು. ಆ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮನುಷ್ಯನನ್ನು ಪ್ರೀತಿಸಬೇಕು, ಮನುಷ್ಯನನ್ನು ದ್ವೇಷಿಸಬಾರದು. ಆ ಕೆಲಸ ನಾವೆಲ್ಲ ಮಾಡೋಣ. ಅದೇ ಸಿದ್ದರಾಮೇಶ್ವರ ನಮಗೆ ಬೋಧಿಸಿದ್ದದು. ಅದಕ್ಕೆ ಸಮಾಜದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಏನೇನು ಹೇಳ್ತೀವಿ ಅಂತಂದರೆ, ಕಾಯಕ ದಾಸೋಹ ಅಂತ ಇದೆಯಲ್ಲ, ಅದಕ್ಕೆ ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಪ್ರೊಡಕ್ಷನ್ ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸಂಪಾದನೆ ಮಾಡಬೇಕು, ಮಾಡಿದಂಥ ಸಂಪಾದನೆನ ಎಲ್ಲರೂ ಹಂಚ್ಕೋಬೇಕು, ಸಮಾನವಾಗಿ ಹಂಚ್ಕೋಬೇಕು. ಇದೇ ತತ್ವ ಸಿದ್ದರಾಮೇಶ್ವರರು ಬೋಧಿಸಿದದು. ಆ ಬೋಧನೆಯನ್ನು ನಾವು ಅಕ್ಷರಶಃ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅದೇ ಸಿದ್ದರಾಮೇಶ್ವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಸಿದ್ದರಾಮೇಶ್ವರ ಇದ್ದಾರಲ್ಲ, ಅವ್ರ ಕಾರ್ಯ ಕ್ಷೇತ್ರ ಯಾವುದಾಗಿತ್ತು? ಸೊಲ್ಲಾಪುರ. ಸೊಲ್ಲಾಪುರ ಅಲ್ವಿನಯ, ಸೊಲ್ಲಾಪುರ ಅವ್ರ ಕಾರ್ಯಕ್ಷೇತ್ರದೊಳಗಡೆ. ಈಗ ಅವರು ಕರ್ಮಯೋಗಿ ಅಂತ ಯಾಕೆ ಕರಿತೀವಿ ನಾವು ಅವ್ರಿಗೆ? ಕಾಯಕ ಮಾಡೋದು ಅಷ್ಟೇ ಅಲ್ಲ, ಕಾಯಕನೇ ಪರಮೋಚ್ಚ, ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡಿದ್ರು. ಅದಕ್ಕೋಸ್ಕರ ಯಾವಾಗಲೂ ಕೂಡ ನಿರಂತರವಾಗಿ ಕಾಯಕ ಮಾಡ್ತಾ ಇದ್ರು. ಕಾಯಕ ಮಾಡದೆ ಬದುಕಬಾರದು ಯಾರೂ. ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಬೇಕು. ಅದಕ್ಕೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು. ಆ ಉತ್ಪಾದನೆ ಆದದನ್ನು ಎಲ್ಲರೂ ಸಮಾನವಾಗಿ ಹಂಚ್ಕೋಬೇಕು. ಇದೇ ಸಿದ್ದರಾಮೇಶ್ವರರು ಹೇಳಿದಂಥ ವಿಚಾರ. ಈ ವಿಚಾರ ಇಟ್ಕೊಂಡು ಅದನ್ನು ಅಕ್ಷರಶಃ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ. ನೀವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನೆಲ್ಲ ಯಾವುದನ್ನು ತಕ್ಷಣ ಮಾಡೋಕ್ಕಾಗ್ತದೆ, ಯಾವುದನ್ನು ಆಮೇಲೆ ಮಾಡೋಕ್ಕಾಗ್ತದೆ, ಅವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಮತ್ತೊಮ್ಮೆ, ರಾಜ್ಯದ ಜನತೆಗೆ ಮತ್ತೊಮ್ಮೆ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ಸ್ವಾದಿ ಶರಣರು ಸಿದ್ದರಾಮೇಶ್ವರರು ಕೂಡ ಸೇರ್ಕೊಂಡು ಅವರೆಲ್ಲರೂ ಕೂಡ ಉದ್ದೇಶ ಒಂದೇನೆ, ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಆಗಬೇಕು, ಮನುಷ್ಯ ಸಮಾಜ ಆಗಬೇಕು, ಜಾತಿ ವ್ಯವಸ್ಥೆ ಹೋಗಬೇಕು, ವರ್ಗ ವ್ಯವಸ್ಥೆ ಹೋಗಬೇಕು, ಕರ್ಮ ಸಿದ್ಧಾಂತ ಹೋಗಬೇಕು, ಸಮಾಜದಲ್ಲಿ ವೈಜ್ಞಾನಿಕತೆ ವೈಚಾರಿಕತೆ ಬೆಳೀಬೇಕು. ಇದನ್ನೇ ಬಯಸಿದ್ದು. ಹಾಗಂತೇಳಿ ಜಾತಿ ವ್ಯವಸ್ಥೆ ಸುಲಭವಾಗಿ ಹೋಗೋದಿಲ್ಲ, ವರ್ಗ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಹೇಳಿದ್ರು, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆನಿಸದಿರಯ್ಯ, 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 ಇವ ನಮ್ಮವ,
ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ ಎಷ್ಟು ವರ್ಷ ಆಯ್ತು? 800 ವರ್ಷಗಳ ಮೇಲಾಯ್ತಲ್ಲ. ಇನ್ನು ಜಾತಿ ವ್ಯವಸ್ಥೆ ಹೋಗಿದೆಯಾ? ಹೋಗಿಲ್ಲ. ಅದಕ್ಕೆ ಲೋಹಿಯಾ ಅವರು ಹೇಳಿದ್ರು, ಮುಂದುವರೆದ ಜಾತಿಗಳು ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅವು ಜಾತಿ ಸಮ್ಮೇಳನಗಳಾಗ್ತವೆ. ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ, ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳು, ಜಾತಿಗಳು, ಅವು ಜಾತಿ ಸಮ್ಮೇಳನ ಮಾಡಿದ್ರೆ ಅವು ಜಾತಿ ಸಮ್ಮೇಳನಗಳಾಗಲ್ಲ ಅಂತ ಲೋಹಿಯಾ ಅವರು ಹೇಳಿದರು. ಅದರಿಂದ ನೀವು ಜಾತಿ ಸಮ್ಮೇಳನ ಮಾಡಿದ್ರೆ ನಿಮ್ಮ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಹೇಳ್ಕೊಂಡ್ರೆ ಅದು ತಪ್ಪೇನಿಲ್ಲ. ಅವು ಎಲ್ಲ ಹೋಗ್ಬೇಕು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಿಮ್ಮ ಥರ ಇರ್ತಕ್ಕಂಥ ಅನೇಕ ಜಾತಿಗಳು ಅನ್ಯಾಯಕ್ಕೊಳಗಾಗಿದ್ದಾವಲ್ಲ, ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು, ಎಲ್ರಿಗೂ ನ್ಯಾಯ ಸಿಕ್ಕಬೇಕು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಅದಕ್ಕೋಸ್ಕರನೇ ಬಸವಾದಿ ಶರಣರು ಇದ್ದಾರಲ್ಲ, ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದೆ ಆ ಉದ್ದೇಶಕ್ಕೋಸ್ಕರ. ನಾನು ಪ್ರಮಾಣ ವಚನ ತಗೊಂಡದ್ದು ಯಾವತ್ತು ಗೊತ್ತಾ? ಬಸವ ಜಯಂತಿ ದಿನ 2013 ಮೇ 13ನೇ ತಾರೀಕು 2013 ಮೇ 13ನೇ ತಾರೀಕು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದೆ. ತಗೊಳ್ಳುವಾಗ ಪ್ರಮಾಣ ವಚನ ತಗೊಳ್ಳುವಾಗ ಅವತ್ತು ಬಸವ ಜಯಂತಿ ದಿನನೇ ತಗೋಬೇಕು ಅಂತೇಳಿ ತಗೊಂಡೆ. ಕಾರಣ ಯಾಕಪ್ಪ ಅಂತಂದರೆ, ನಾವು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಬಸವಣ್ಣ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಸಮ ಸಮಾಜ ಆಗಬೇಕಾದ್ರೆ, ಜಾತಿ ಹೋಗ್ಬೇಕಾದ್ರೆ ಎಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ರಾಜಕೀಯ ಸ್ವಾತಂತ್ರ್ಯ, ಸಾಮಾಜಿಕ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಈ ತಳಹದಿಯ ಮೇಲೆ ನಿಂತಿದೆ. ಈ ತಳಹದಿಯ ಮೇಲೆ ನಿಂತಿದೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು. ಏನ್ರಿ ಶಂಕರಪ್ಪ? ನೀವು ಈಗ ನಿಮಗೆ ಯಾರಾದರೂ ಜಾತಿ ಹೇಳೋಕ್ಕಾಗುತ್ತಾ? ಅಂದರೆ ನೀವು ಲಾಯರ್ ಆಗಿರೋದ್ರಿಂದ, ವಕೀಲರಾಗಿರೋದ್ರಿಂದ ನಿಮಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಗೌರವಗಳು ಸಿಗ್ತಕ್ಕಂಥದ್ದಾಗ್ತದೆ. ಹಾಗೆ ಎಲ್ಲರೂ ಬೋವಿಸ್ ಜನಾಂಗದವರು ಎಲ್ಲರೂ ವಿದ್ಯಾವಂತರಾಗಬೇಕು. ಆಗ ಮಾತ್ರ ಸಾಮಾಜಿಕವಾಗಿ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಸಾಮಾಜಿಕವಾಗಿ ಶಕ್ತಿ ಬಂದರೆ ಆರ್ಥಿಕವಾಗಿ ಕೂಡ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲರೂ ಹೋಗುತ್ತಾ? ಹೋಗಿಲ್ಲ. ಯಾಕೆ ಹೋಗೋದಿಲ್ಲ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ಈ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ. ಅದಕ್ಕೆ ನೀವು ಹೆಚ್ಚಾಗಿ ಎಜುಕೇಷನ್ಗೆ ಒತ್ತು ಕೊಡಿ. ಅದನ್ನೇ ಅಂಬೇಡ್ಕರ್ ಅವರು ಹೇಳಿದ್ದು,
ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಶಿಕ್ಷಣ ಇಲ್ಲದೆ ಹೋಗಿದ್ರೆ ಅಂಬೇಡ್ಕರ್ ಆಗಕ್ಕೆ ಸಾಧ್ಯ ಆಯ್ತಿತ್ತ? ಜೈ ಭೀಮ್ ಅಂತ ಕರೆಯೋಕ್ಕಾಯ್ತಿತ್ತ ನಾವು? ಇವತ್ತು ನಿಮಗೆ ಶಿಕ್ಷಣ ಸಿಗದೆ ಹೋಗಿದ್ರೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ರ? ನಿಮಗೆ ಡಿಮ್ಯಾಂಡ್ಗಳೆಲ್ಲ ಇಟ್ಟಿದ್ರಲ್ಲ, ಬೇಡಿಕೆಗಳು, ಆ ಬೇಡಿಕೆಗಳನ್ನೆಲ್ಲ ಇಡಕ್ಕೆ ಸಾಧ್ಯ ಆಯ್ತಿತ್ತ? ಮತ್ತು ಏನೇನು ಭೋವಿ ಸಮಾಜ ಅನ್ಯಾಯಗಳನ್ನು ಅನುಭವಿಸ್ತಾ ಇದೆ, ಶೋಷಣೆ ಅನುಭವಿಸ್ತಾ ಇದೆ, ಅವಕಾಶಗಳಿಂದ ವಂಚಿತರಾಗಿದೆ, ಅವನ್ನೆಲ್ಲ ಹೇಳೋಕ್ಕಾಯ್ತಿತ್ತ? ನಾವು ಭಾಳ ಚೆನ್ನಾಗಿ ಹೇಳಿದ್ದಾರೆ ಸ್ವಾಮೀಜಿಯವರು. ಬೇಡಿಕೆಗಳನ್ನು ಕೂಡ ನನಗೆ ಎಲ್ಲ ಕೊಟ್ಟಿದ್ದಾರೆ. ಅವ್ರ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ. ನಾವು ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆ, ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ, ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಬ್ರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯ ಮಾಡೋದಿಲ್ಲ. ಎಲ್ರಿಗೂ ಸಾಧ್ಯವಾದ ಮಟ್ಟಿಗೆ ನ್ಯಾಯ ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಬಡವರಿಗೂ ಯಾರ್ಯಾರು ಆರ್ಥಿಕವಾಗಿ ಶಕ್ತಿ ಇಲ್ಲ ಅವ್ರಿಗೆಲ್ರಿಗೂ ಕೂಡ ಸಮಾನವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದೀವಿ. ಕೆಲವು ಈಗ ಮಹಿಳೆಯರಿಗೆ ಶಕ್ತಿ ಯೋಜನೆಯನ್ನು ಮಾಡಿದ್ದೀವಿ. ಮಹಿಳೆಯರಿಗೆ ಶಕ್ತಿ ಯೋಜನೆ ಯಾಕಂತಂದರೆ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥ ಜನಾಂಗ ಸಮೂಹ. ಅದಕ್ಕೋಸ್ಕರ ಅವರಿಗೆ ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಆರ್ಥಿಕವಾಗಿ ಶಕ್ತಿ ಬರಬೇಕು ಅಂತೇಳಿ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದೀವಿ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಿದ್ದೀವಿ. ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ತಾರತಮ್ಯ ಇದೆಯಾ? ಎಲ್ಲ ಪಾರ್ಟಿಯವ್ರಿಗೂ ಮಾಡಿದ್ದೀವಿ, ಎಲ್ಲ ಧರ್ಮದವ್ರಿಗೂ ಮಾಡಿದ್ದೀವಿ, ಎಲ್ಲ ಜಾತಿಯವ್ರಿಗೂ ಮಾಡಿದ್ದೀವಿ. ಎಲ್ರಿಗೂ, ಎಲ್ಲ ಮಹಿಳಾ ಸಮೂಹಕ್ಕೆ. ಈಗ 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಜನಸಂಖ್ಯೆ. ಆ 7 ಕೋಟಿ ಜನರಲ್ಲಿ ಸುಮಾರು 3.5 ಕೋಟಿ ಮಹಿಳೆಯರಿದ್ದಾರೆ. 3.5 ಕೋಟಿ ಮಹಿಳೆಯರು ಕೂಡ ಫ್ರೀಯಾಗಿ ತಿರುಗಾಡ್ಬೋದು. ಅದನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಿಂದೆ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೆ. ಆ ಭಾಗ್ಯಗಳ ಜೊತೆಗೆ ಈ ನಿಗಮಗಳಿದ್ದಾವಲ್ಲ, ಭೋವಿ ಅಭಿವೃದ್ಧಿ ನಿಗಮ ಆಗ ಇರಲಿಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಇರಲಿಲ್ಲ. ಆಗ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಮತ್ತು ಪರಿಶಿಷ್ಟ ವರ್ಗದವರ ಅಭಿವೃದ್ಧಿ ನಿಗಮ, ಎಲ್ಲ ನಿಗಮಗಳಿರ್ತಕ್ಕಂಥ ಸಾಲ ಎಲ್ಲ ಮನ್ನಾ ಮಾಡಿಬಿಟ್ಟೆ.